ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರನ್ನ ಆಯ್ಕೆ ಮಾಡಿದ್ರಿ. ಅವರು ಮಧ್ಯದಲ್ಲೇ ನಿಧನ ಆದರಿಂದ ಅವ್ರ ಜಾಗ ಖಾಲಿ ಆಯಿತು. ಖಾಲಿ ಜಾಗವನ್ನು ಕಾನೂನು ರೀತಿಯ ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಆ ಜಾಗವನ್ನು ಭರ್ತಿ ಮಾಡಲಿಕ್ಕೋಸ್ಕರ ಕಾಂಗ್ರೆಸ್ನವರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರನ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದು ಪದ್ಧತಿ ಏನಪ್ಪಾ ಅಂತಂದ್ರೆ, ಯಾರೇ ನಿಧನರಾದರೂ ಕೂಡ ಸಾಮಾನ್ಯವಾಗಿ ಅವ್ರ ಮನೆಯವರಿಗೆ ಟಿಕೆಟ್ ಕೊಡೋದು. ಈಗ 2 ಉಪಚುನಾವಣೆಗಳು ನಡೀತಾ ಇದ್ದಾವೆ. ಬಾಗಲಕೋಟೆಯಲ್ಲಿ HY ಮೇಟಿ ಅವರು ನಿಧನರಾದರು. ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಾವು. ಉಮೇಶ್ ಮೇಟಿ ಅನ್ನೋರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಕೂಡ ದಾವಣಗೆರೆಯಲ್ಲಿ ಕೂಡ ಶಿವಶಂಕರಪ್ಪನವರು ನಿಧನರಾದ ಮೇಲೆ ಅವ್ರ ಮೊಮ್ಮಗ ಸಮರ್ಥನ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಆದ್ರಿಂದ ನಮಗೆ ಟಿಕೆಟ್ ಕೊಡಲಿಲ್ಲ ಅಂತಕ್ಕಂಥ ಪ್ರಮೇಯ ಉದ್ಭವ ಆಗೋದಿಲ್ಲ. ಅದು ಜನರಲ್ ಎಲೆಕ್ಷನ್ ಅಲ್ಲಿ ಯಾರು ಬೇಕಾದ್ರೂ ಕೊಡಬಹುದು ಟಿಕೆಟ್. ಯಾರಿಗಾರು ಹೈಕಮಾಂಡ್ನವರು ಯಾರಿಗೆ ತೀರ್ಮಾನ ಮಾಡ್ತಾರೆ ಅದು ಬೇರೆ ಪ್ರಶ್ನೆ. ಆದರೆ ನೀವೆಲ್ಲರೂ ಕೂಡ ತಿಳ್ಕೋಬೇಕು, ಸಮರ್ಥ್ ಅವರು ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿ. ವಿದ್ಯಾವಂತ, ಯುವಕ, ಜನಪರವಾಗಿರ್ತಕ್ಕಂಥ ವ್ಯಕ್ತಿ. ಅದರಿಂದ ಜನರ ಪರವಾಗಿ ಮತ ಹಾಕ್ಬೇಕು. ಜನರ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರು ಮಾತ್ರ ಜನಪ್ರತಿನಿಧಿಗಳಾಗಬೇಕು ಅಲ್ವಾ? ಜನಪ್ರತಿನಿಧಿ ಅಂದ್ರೆ ಏನು? ಜನಪ್ರತಿನಿಧಿ ಅಂತಂದ್ರೆ ನಿಮ್ ಪರವಾಗಿ ಅಸೆಂಬ್ಲಿನಲ್ಲಿ ಕೆಲಸ ಮಾಡೋರು, ನಿಮ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥವ್ರು. ಅದನ್ನ ಮಾಡಬೇಕಾದ್ರೆ ಇವ್ರು ಮಾತ್ರ ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.